ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಏನು ಮಾಡ್ತಾರೆ ಅಂದರೆ ಡಿಪಾರ್ಟ್ಮೆಂಟ್ದವರು ಈಗಾಗಲೇ ಸಂಭಾವನೆ ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆಕ್ಷೇಪಣೆಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನಿಲ್ಲೊಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪೇಪರ್ 2ರಲ್ಲಿ ಬರುವಂಥ 142ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿದೆ 3 ಇದೆ. ಆದರೆ ಡಿಪಾರ್ಟ್ಮೆಂಟ್ದವರು ಏನು ಮಾಡಿದ್ದಾರೆ 1 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ದಾಖಲೆಗಳನ್ನು ನಾನಿಲ್ಲಿ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಅದೇ ರೀತಿ ನಾನು ನನ್ನ ಹಿಂದಿನ 2 ವಿಡಿಯೋಗಳಲ್ಲಿಯೂ ಕೂಡ ಇನ್ನೆರಡು ಪ್ರಶ್ನೆಗಳಿಗೆ ಯಾವ 2 ಪ್ರಶ್ನೆಗಳಿಗೆ ಅಬ್ಜೆಕ್ಷನನ್ನು ಸಲ್ಲಿಸಬೇಕು ಎಂಬುದನ್ನು ಕುರಿತು ಮಾಡಿದ್ದೀನಿ. ಅದನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಇದೇ ರೀತಿ TET, GPSTR ಹಾಗೂ HSTRಗೆ ಸಂಬಂಧಿಸಿದಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 142ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನು 3ನೇ ಆಪ್ಷನ್ ಇರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿರಿ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ, ಭೂಗೋಳ, ಪೌರಾಣಿತಿ, ಅರ್ಥಶಾಸ್ತ್ರದ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಎಂದು ಶಿಫಾರಸನ್ನು ಮಾಡಿತು ಅಂತ ಇದೆ. ಯಾವುದು ಆಯೋಗ ಶಿಫಾರಸು ಮಾಡ್ತು, ಯಾವ ಚೌಕಟ್ಟು ಶಿಫಾರಸು ಮಾಡ್ತು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಏನಿದೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005. ಈ ಉತ್ತರವನ್ನು ಏನು ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ದವರು ಕೂಡ ಇದೇ ಉತ್ತರ ಸರಿ ಅಂತ ಹೇಳಿದ್ದಾರೆ. ಆದರೆ ಇಲಾಖೆ ಏನು ಮಾಡಿದೆ ಅಂದರೆ 1ನೇ ಆಪ್ಷನ್ ಸರಿ ಅಂತ ಹೇಳಿದೆ. ಆದರೆ ನಾನು ಇದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದ್ದೀನಿ ಅಂದ್ರೆ ಒಂದು ಸಣ್ಣ ದಾಖಲೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ತಮ್ಮಲ್ಲಿ ಯಾರಿಗಾದರೂ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನನಗೆ ಏನು ಮಾಡಿರಿ ನನ್ನ ಕಮೆಂಟ್ದಲ್ಲಿ ತಿಳಿಸಿ. ಯಾಕಂದರೆ ಇದಕ್ಕೆ ನಿಶ್ಚಿತ ಉತ್ತರ ಇದೆ ಅಂತ ನನ್ನ ಅಭಿಪ್ರಾಯವಿದೆ. ಇದಕ್ಕೆ ಸೂಕ್ತ ದಾಖಲೆಗಳನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಪ್ರಶ್ನೆಗೆ ಇಲಾಖೆ ಏನಿದೆ ನೋಡ್ರಿ, ಉತ್ತರ ಯಾವ್ದು ನೀಡಿದೆ 142 142ಕ್ಕೆ ಇಲ್ಲಿದೆ ನೋಡಿರಿ. 142ಕ್ಕೆ ಆಪ್ಷನ್ 1 ಅವ್ರು ಏನು ನೀಡಿದ್ದಾರೆ ಅಂದರೆ ಆಪ್ಷನ್ 1 ಸರಿಯಾದಂಥ ಉತ್ತರ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2000 ಅಂತ ಇದೆ. ಅದರ ಸರಿಯಾದಂಥ ಉತ್ತರ 2005 ಅಂತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಸ್ವಲ್ಪ ದಾಖಲೆ ಕೂಡ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. 8ನೇ ತರಗತಿ ಪಠ್ಯಪುಸ್ತಕ ಪರಿಷ್ಕೃತ. ಈ ಒಂದು ಪಠ್ಯಪುಸ್ತಕದಲ್ಲಿ ಸ್ಟಾರ್ಟಿಂಗ್ ಮುನ್ನುಡಿ ಅಂತ ಬಂದಿದೆ ನೋಡಿರಿ. ಮುನ್ನುಡಿ ಇಲ್ಲೇನಿದೆ ಅಂದರೆ ರಾಷ್ಟ್ರೀಯ ನೋಡಿ 2005ನೇ ರಾಷ್ಟ್ರೀಯ ಪಠ್ಯಕ್ರಮ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪಠ್ಯಕ್ರಮದ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಾನು ಸ್ವಲ್ಪ ಅಂಡರ್ಲೈನ್ ಮಾಡಿದ್ದನ್ನು ಗಮನಿಸಿ. NCF 2005ರ ಮಾರ್ಗಸೂಚಿಯಂತೆ ಇತಿಹಾಸ, ಭೂಗೋಳಶಾಸ್ತ್ರ, ಪೌರಾಣಿತಿ, ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರಗಳ ಅಂಶಗಳನ್ನು 8ನೇ ತರಗತಿಯಲ್ಲಿ ಸೇರಿಸಲಾಗಿದೆ. 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಈ ಅಂಶಗಳನ್ನು ಏನು ಮಾಡಿದ್ದಾರೆ ಅಂದ್ರೆ ಸೇರಿಸಿದ್ದಾರೆ. ಇಲ್ಲೇನಿದೆ ವಾಣಿಜ್ಯ ಶಾಸ್ತ್ರ ಅಂತ ಇದೆ, ಅದರಲ್ಲಿ ಸಮಾಜಶಾಸ್ತ್ರ ಅಂತ ಬಂದಿದೆ. ಆದ್ದರಿಂದ ನಾನು ಇಲ್ಲಿ ಏನಂತ ಅನ್ಕೋತೀನಿ ಅಂದ್ರೆ ಈ ಒಂದು ಪ್ರಶ್ನೆಗೆ NCF ನ್ಯಾಷನಲ್ ಕರಿಕ್ಯುಲರ್ ಫ್ರೇಮ್ವರ್ಕ್ 2005 ಸರಿ ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಇದಕ್ಕೆ ಉತ್ತರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು 89 ಮತ್ತು SC ST ಕ್ಯಾಟಗರಿ ಬಂದವರು ಯಾರು 80 to 81 ಬಿದ್ದಿದ್ದಲ್ಲ, ಖಂಡಿತ 90% ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ C ಅಂತ ಸರಿಯಾಗುತ್ತೆ. ನೀವು ಅಬ್ಜೆಕ್ಷನನ್ನು ಸಲ್ಲಿಸ್ರಿ. ನಾನು ಕೂಡ ಈ ಒಂದು ಪ್ರಶ್ನೆಗೆ ಅಬ್ಜೆಕ್ಷನನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇನ್ನೂ ಯಾವುದಾದ್ರೂ ಪ್ರಶ್ನೆಗಳು ಉಳಿದಿದ್ದರೆ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ನೀವು ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಪ್ರಕಾರ NCF 2005ರ ಮಾರ್ಗಸೂಚಿಯನ್ನು ಅದಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಸರ್ಕಾರ ಪಬ್ಲಿಷ್ ಮಾಡಿದಂಥ ಪಠ್ಯ ಪುಸ್ತಕದಲ್ಲಿ ಏನಾದರೂ ಮಾಹಿತಿ ಇದ್ದರೆ ನನಗೆ ಸಲ್ಲಿಸ್ರಿ. ಆದರೆ ಇದು ಸರ್ಕಾರ ಪಬ್ಲಿಷ್ ಮಾಡಿದ ಪಠ್ಯಪುಸ್ತಕನೇ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಒಂದು ಉತ್ತರವನ್ನು ಹುಡುಕಿ ತಂದಿದ್ದೀನಿ ನಿಮಗಾಗಿ. ಆದ್ದರಿಂದ ಈ ಒಂದು ಪ್ರಶ್ನೆಯ ಮೇಲೆ ನೀವೇನು ಮಾಡಿರಿ ಅಬ್ಜೆಕ್ಷನನ್ನು ಸಲ್ಲಿಸ್ರಿ. ನಿಮಗೆ ಏನು ಮಾಡ್ಬೋದು, ಅಬ್ಜೆಕ್ಷನ್ಗೆ ಯಾವುದೇ ರೀತಿಯಿಂದ ಫೀ ಇರುವುದಿಲ್ಲ, ಫ್ರೀ ಇದೆ. ನಿಮ್ಮದು ಯಾವುದೇ ರೀತಿಯಿಂದ ಹಣ ಖರ್ಚಾಗಲ್ಲ. ಏನು ಜಸ್ಟ್ ಅಬ್ಜೆಕ್ಷನ್ ಸಲ್ಲಿಸೋದ್ರಿಂದ ಏನೂ ಆಗೋಲ್ಲ. ಜಸ್ಟ್ ಒಂದು 2-3 ನಿಮಿಷ ನೀವೇನು ಮಾಡಿದ್ರೆ ಟೈಮ್ ಸ್ಪೆಂಡ್ ಮಾಡಿದರೆ ನಿಮಗೆ ಒಂದು ಮಾರ್ಕ್ಸ್ ಬರುತ್ತೆ. ಇಲ್ಲಾಂದರೆ ನಿಮ್ಮ ಸ್ನೇಹಿತರು ಯಾರಾದರೂ ಎಲಿಜಿಬಲ್ಗೆ ನಿಯರ್ ಇದ್ದರೆ ಅವರಿಗಾದರೂ ಹೆಲ್ಪ್ ಆಗುತ್ತೆ. ಆ ಒಂದು ಕಾರಣದಿಂದ ನೀವೇನು ಮಾಡಿರಿ
ಈ ಒಂದು ಪ್ರಶ್ನೆಗೆ ಏನು ಮಾಡಿರಿ, ಅಬ್ಜೆಕ್ಷನನ್ನು ಸಲ್ಲಿಸ್ರಿ ಅಂತ ಹೇಳೋಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಅಬ್ಜೆಕ್ಷನ್ ಸಲ್ಲಿಸುವ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ದಲ್ಲಿ ಏನು ಮಾಡಿರಿ, ಕಮೆಂಟ್ನಲ್ಲಿ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.